ಬೆಟ್ಟದ ಮೇಲಿರುವ ಈಶ್ವರನ ಸನ್ನಿಧಿ. 900 ವರ್ಷಗಳ ಇತಿಹಾಸವಿರುವ ಹೊಯ್ಸಳ ಶಿಲ್ಪ ಕಲಾಶೈಲಿಯ ವಿಶ್ವ ಪಾರಂಪರಿಕ ತಾಣ, ಕರ್ನಾಟಕದ ಮೋಸ್ಟ್ ಫೇಮಸ್ ಚಾರ್ಮಾಡಿ ಎಂಬ ಸ್ವರ್ಗ. ಮಳೆಗಾಲದಲ್ಲಿ ಮಂಜಿನ ಹೊದಿಕೆ ಹೊದ್ದು ಕಂಗೊಳಿಸುವ ಬಿಸಿಲೆ. ಈ ಮಾನ್ಸೂನ್ ನನ್ನ ಪಯಣ ಕಣ್ತುಂಬಿಕೊಳ್ಳಲು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನ. ನಾವು ಧರ್ಮಸ್ಥಳ ಕಡೆ ರೈಡ್ ಹೋಗ್ತಾ ಇದೀವಿ. ತುಂಬಾ ಪ್ಲಾನ್ ಮಾಡ್ತಿದ್ವಿ, ಅವಾಗೆಲ್ಲ ಹೋಗ್ಬೇಕು ಅಂತ. ಟೈಮ್ ಇವಾಗ ಬಂದಿದೆ, ಇವಾಗ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ರೆಡಿ? ಜೈ ಶ್ರೀರಾಮ್. ಗೋ ಆದ್ಮೇಲೆ ಮತ್ತೊಂದು ರೈಡ್ ಹೋಗ್ತಾ ಇದೀವಿ. ಈ ಸಲ ಧರ್ಮಸ್ಥಳ ಮತ್ತೆ ಕುಕ್ಕೆ ಕಡೆಗೆ 4 ಜನ. ಲಾಸ್ಟ್ ಟೈಮ್ ಗೋಕರ್ಣ ನನ್ನ ಜೊತೆ ಬಂದವರು, ಮತ್ತೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ, ಜೈದೀಪ್ ಅಂತ. ಎಕ್ಸ್ಪಲ್ಸ್, ಒಂದು 350 ಮೀಟಿಯರ್, ಒಂದು ಹೋಂಡಾ NS, ಒಂದು 390. ಬೆಂಗಳೂರಲ್ಲಿ ವೆದರ್ ಫುಲ್ ಕ್ಲಿಯರ್ ಇದೆ, ಸ್ಕೈ ಫುಲ್ ಕ್ಲಿಯರ್ ಇದೆ, ಮೋಡ ಇಲ್ಲ. ಸೊ ನೋಡಬೇಕು. ಹಾಸನ್ ತನಕ ನಮಗೆ, ಹಾಸನಲ್ಲಿ ಸ್ವಲ್ಪ ಮಳೆ ಸಿಕ್ಕರೆ ಓಕೆ. ಮಳೆ ಸಿಗಬೇಕು ಅಂತ ಅನ್ಕೊತೀನಿ. ಮಳೆ ಬೇಕು, ಏನಕ್ಕಂದರೆ ಆಲ್ಮೋಸ್ಟ್ ಎಲ್ಲ ಗ್ರೂಪ್ ಎಲ್ಲ ಕಾಯ್ತಿರೋದು ಅದಕ್ಕೆ ಮಳೆಯಲ್ಲಿ ರೈಡ್ ಮಾಡಬೇಕು ಅಂತ. ಹೋಪಿಂಗ್ ಫಾರ್ ದ ಬೆಸ್ಟ್ ಮಾನ್ಸೂನ್ ರೈಡ್. ಸೊ ನಿಮ್ಗೇನಾದರೂ ಮಾನ್ಸೂನ್ ರೈಡ್ ಮಾಡಬೇಕು, ನಂಗೆ ದೂರ ಹೋಗೋಕೆ ಇಷ್ಟ ಇಲ್ಲ, ಒಂದು ಬಜೆಟಲ್ಲಿ ರೈಡ್ ಮಾಡಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳ, ಕುಕ್ಕೆ, ಶೃಂಗೇರಿ, ಹೊರನಾಡು ಮಾಡಿದ್ರೆ ಮೋರ್ ದಾನ್ ಎನಫ್. ಯಾವ ಮುನ್ನಾರು ಬೇಡ, ಯಾವ ಕೇರಳ ಬೇಡ, ಯಾವ ಊಟಿ ಬೇಡ, ಯಾವ ಪ್ಲೇಸು ಬೇಡ. ಅಷ್ಟೊಂದು ಚೆನ್ನಾಗಿದೆ ಕರ್ನಾಟಕನೇ. ಬಜೆಟಲ್ಲಿ ಮಾಡಬೇಕು. ನನಗೆ ಅಷ್ಟೊಂದು ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಮಾನ್ಸೂನ್ನ ಫುಲ್ಲಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಈ ರೂಟ್ನ ಎಕ್ಸ್ಪ್ಲೋರ್ ಮಾಡಿ. ತುಂಬ ಚೆನ್ನಾಗಿದೆ. ಎಷ್ಟು ಸಲ ಬಂದರೂ ಬೇಜಾರಾಗದ್ರೆ ರೂಟ್ ಆದರೆ ಇದೆ, ಈ ಹಾಸನ ಮತ್ತು ಬೇಲೂರು ರೂಟು. ಅಲ್ಲಿಂದ ಮುಂದೆ ಎಲ್ಗಾನ ಹೋಗ್ಬೋದು. ಕೊಟ್ಟಿಗೆಹಾರಕ್ಕೆ ಹೋದರೆ ನೀವು ಎಲ್ಲಾನ ಹೋಗ್ಬೋದು. ಧರ್ಮಸ್ಥಳ ಹೋಗ್ಬೋದು ಚಾರ್ಮಾಡಿ ಮೇಲೆ. ಅದಾದಮೇಲೆ ಈ ಕಡೆ ಕಳಸಾದಿಂದ ಕುದುರೆಮುಖ ಹೋಗ್ಬೋದು, ಶೃಂಗೇರಿ, ಹೊರನಾಡು ಆ ಕಡೆಲ್ಲ ಹೋಗ್ಬೋದು. ಈ ರೂಟ್ ಯಾವತ್ತೂ ಬೇಜಾರಾಗಲ್ಲ. ಬಟ್ ಈ ಸ್ಟ್ರೆಚ್ ಮಾತ್ರ ಸ್ವಲ್ಪ ಏನೋ ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ಡೇಂಜರ್ ಇದೆ. ಆಪೋಸಿಟ್ ವೆಹಿಕಲ್ಸ್ ಬರ್ತಿರ್ತವೆ, ಓವರ್ಟೇಕ್ ಅಷ್ಟು ಈಸಿಯಾಗಿ ಆಗೋಲ್ಲ. ಸ್ವಲ್ಪ ಈ ಸ್ಟ್ರೆಚ್ ಮಾತ್ರ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಈ ರೂಟ್ ಹೋಗ್ತಾ ಸೀನಿಕ್ ಆಗೋಗುತ್ತೆ ಬೇಲೂರು ಆದಮೇಲೆ. ಲೊಕೇಶನ್ನ ಸೀಗೆಗುಡ್ಡಕ್ಕೆ ಹಾಕ್ಕೊಂಡಿದ್ದೀವಿ. ಸೀಗೆಗುಡ್ಡಕ್ಕೆ ಹೋಗಿ ಅಲ್ಲಿಂದ ಬೇಲೂರು, ಇಲ್ಲಿಂದ 10 ಕಿಲೋಮೀಟರ್ ತೋರಿಸ್ತದೆ, 20 ನಿಮಿಷ. ಮುಂದ್ಗಡೆ ಒಂದು ಸುಂದರವಾಗಿರೋ ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಶಿವಪ್ಪ ಇದ್ದಾನೆ ಇಲ್ಲಿ. ಅಪ್ಪ ಶಿವಪ್ಪ ಕರ್ಸ್ಕೊಂಡ್ಬಿಟ್ಟ ಅಪ್ಪ. ಮೆಟ್ಟಿಲೇರುತ್ತಾ ಹೋದಂತೆ ಗೋಚರಿಸುವ ಸುಂದರ ಶಿವನ ವಿಗ್ರಹ, ಸೀಗೆಗುಡ್ಡದ ಹಚ್ಚ ಹಸಿರು, ಅಲ್ಲಲ್ಲಿ ಕಾಣಸಿಗುವ ವಿಂಡ್ಮಿಲ್ಗಳ ಮಧ್ಯದಲ್ಲಿ ಮಳೆ ಮಲ್ಲೇಶ್ವರನ ದಿವ್ಯ ಸನ್ನಿಧಿ. ಟೈಮ್ ಇವಾಗ 8:30 ಆಗಿದೆ. ಹಾಸನ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಬೇಲೂರು ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತೀವಿ. ಇದು ಬೇಲೂರು ಚೆನ್ನಕೇಶವ ದೇವಸ್ಥಾನ. ಗೋಪುರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಆ ಮೋಡ್ಗಳ ಮಧ್ಯ ಯಾವ ಥರ ಗೋಲ್ಡನ್ ಕಲರಲ್ಲಿ ಯಾವ ಥರ ಹೊಳಿತಿದೆ ನೋಡಿ. ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನನು ವಿಶ್ವ ಪಾರಂಪರಿಕ ತಾಣವಾದ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದನು. ಈ ವಾಸ್ತುಶಿಲ್ಪದ ಅದ್ಭುತವು 103 ವರ್ಷಗಳ ತಪಸ್ಸಿನ ಫಲ ಎಂಬ ಮಾಹಿತಿ ಇತಿಹಾಸದ ಪುಟಗಳಲ್ಲಿದೆ. ರಾಮಾಯಣ ಹಾಗೂ ಮಹಾಭಾರತ ಪುರಾಣಗಳ ದೃಶ್ಯಗಳನ್ನು ದೇವಾಲಯದ ಗೋಡೆಯ ಕೆತ್ತನೆ ಮೇಲೆ ಕಾಣಬಹುದು. ಇಲ್ಲಿಯ ಭೇಟಿ ಕಾಲವ ಹಿಂದಿಕ್ಕಿ ಇತಿಹಾಸವ ಜೀವಿಸಿದ ಭಾವ ನನ್ನದಾಗಿತ್ತು. ಬೇಲೂರನ್ನ ವಿಸಿಟ್ ಮಾಡಿದ್ವಿ. ಇಲ್ಲಿಂದ ಹೋಗ ದೇವ್ರ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮಳೆ ಅಂತೂ ಎಲ್ಲೂ ಇಲ್ಲ, ಬಿಸಿಲೇ ಇದೆ. ಮೋಸ್ಟ್ಲಿ ಚಾರ್ಮಾಡಿ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ಚಾರ್ಮಾಡಿಯಲ್ಲಿ ಮಳೆ ಸಿಗಬೇಕು ಅಷ್ಟೇ. ನೀಟಾಗಿ ಶವರ್ ಆಗ್ತದೆ, ಮಳೆ ಬೀಳ್ತಾ ಇದೆ. ದೇವ್ರ ಮನೆ ಕಡೆ ಟರ್ನ್ ತೊಗೊಂಡ್ವಿ. ಇಲ್ಲಿಂದ ದೇವ್ರ ಮನೆ ಒಂದು 18 ಕಿಲೋಮೀಟ್ರ್ ಇದೆ. ಇದೇ ರೂಟ್ ತೋರಿಸ್ತಾ ಇದೆ. ಮಳೆ ನಿಂತು ಹೋದ ಮೇಲೆ ರೋಡು ಸುಂದರವಾಗಿದೆ. ಇನ್ನು ಮಳೆ ಬೇಕಿತ್ತು, ಅಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಂಗಿಲ್ಲ, ಮಳೆ ಕಮ್ಮಿನೇ ಇದೆ. ನಾವು ಗೋವಾ ಹೋದಾಗ ಅಯ್ಯಪ್ಪ ಅಲ್ಲಿ ಸಾಕಾಗೋಗಿತ್ತು ಮಳೆ. 1 ವಾರ ಬಟ್ಟೆ ಒಣಗಿಲ್ಲ ನಮ್ಮದು, ಎಲ್ಲ ಬೆಂಗಳೂರಿಗೆ ಬಂದೇ ಒಣ ಹಾಕಿರೋದು. ಟೀ ಎಸ್ಟೇಟ್ ಮಧ್ಯೆ, ಕಾಫಿ ಎಸ್ಟೇಟ್ ಮಧ್ಯೆ ಹೋಗ್ತಾ ಇದೀವಿ ಆಗ್ಲಿಂದ. ರೂಟ್ ತಪ್ಪಿದ್ರೂ ಒಳ್ಳೆ ರೂಟ್ಗೆ ಬಂದ್ವಿ. ಇಲ್ಲಿ ನೋಡಿ ಯಾವ ಥರ ಇದೆ ದೇವ್ರ ಮನೆ, ವ್ಯೂ ಯಾವ ಥರ ಇದೆ ನೋಡಿ, ಸೂಪರ್ ಆಗಿದೆ ವ್ಯೂ ಮಾತ್ರ. ಅಲ್ಲಿ ನೋಡಿ ಸ್ವರ್ಗ ಗುರು, ದೇವ್ರ ಮನೆ ಸ್ವರ್ಗ. ದೇವ್ರ ಮನೆಗೆ ಬಂದ್ವಿ. ಹೆಂಗಿದೆ ಸೂಪರ್. How is the place, bro? Actually, whatever the route we came, right? It was not the actual route what we came last time.
The route was from Mudigere. So we came by another road, but it was good. This was good. ಹಸಿರು ರಾಶಿ ನಡುವಲಿ ಕಾಲಭೈರವನು ನೆಲೆಸಿರುವ ತಾಣ. ಇಲ್ಲಿಗೆ ತಲುಪುವ ಹಾದಿಯ ಪ್ರಯಾಣ ಈ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ದೇವಸ್ಥಾನದ ಮುಂದಿರುವ ಕೆರೆ ಹಾಗೂ ಪವಿತ್ರ ಬಾವಿ ಇಲ್ಲಿಯ ಇನ್ನೊಂದು ಆಕರ್ಷಣೆ. ದೈವವೇ ಖುದ್ದು ಸಜ್ಜುಗೊಳಿಸಿ ನೆಲೆಸಿದ ತಾಣವೇ ದೇವರ ಮನೆ. ಇದು ಚಾರ್ಮಾಡಿ ಹೀಗಾಗಿದೆ. ಚಾರ್ಮಾಡಿ ಮಾತ್ರ ಸೂಪರ್ ಆಗಿದೆ ನೋಡಿ. ಫಾಗ್ ಯಾವ ಥರ ಬೀಳ್ತಾ ಇದೆ ಅಂತ. ಇನ್ನೂ ದಾರಿ ಸಿಕ್ಕಾಪಟ್ಟೆ ಇದೆ. ಮೇಲ್ಗಡೆ ಹೋಗಿ ಆ ಕಡೆ ಹೋಗಿ ಮತ್ತೆ ಕೆಳಗಿಳಿಬೇಕು. ಇಲ್ಲೇ ಫಾಗ್ ಸೈಕಾಗಿ ಬರ್ತಾ ಇದೆ. ಆದರೆ ಮಳೆ ಇಲ್ಲ ಅಷ್ಟೇ. ಬಟ್ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ಓ ಶರ್ಟ್ ಮ್ಯಾನ್, ಏನು ಸೂಪರ್ ಆಗಿದೆ ಗುರು. ಇದು ಫುಲ್ ಮೋಡ. ಇವಾಗ ಮಳೆ ಬಂದರೆ ಸಖತ್ತಾಗಿರುತ್ತೆ. ಮಳೆ ಬರಬೇಕು ಅಷ್ಟು. ಯಪ್ಪ ಶೇ ಲೋಡ ಗುರು, ಏನು ಸಖತ್ತಾಗಿದೆ ಚಾರ್ಮಾಡಿ. ಸ್ವರ್ಗ ಗುರು, ಸ್ವರ್ಗ ಬೇರೆಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲೇ ಚಾರ್ಮಾಡಿಲಿದೆ. ಏನು ಸ್ಪೀಡಾಗಿ ಹರಿತಿದೆ ನೋಡಿ ನೀರು. ಸೂಪರ್ ಆಗಿದೆ. ವೆದರ್ ಮಾತ್ರ ಸೂಪರ್ ಆಗಿದೆ. ಮಳೆ ಇಲ್ಲ ಅಷ್ಟೇ, ಆದರೆ ವಾಟರ್ ಫಾಲ್ಸ್ ಅಂತೂ ಸುಕ್ಕದಾಗಿ ಹರಿತಾ ಇದೆ. ಸ್ವತಃ ಸ್ವಾಮಿ ಅಣ್ಣಪ್ಪನೇ ಕಾಯುವ ಘಾಟಿ. ಪ್ರತಿ ತಿರುವಲ್ಲೂ ಪ್ರಯಾಣಿಕನ ಮನಸ್ಸ ಉನ್ಮಾದಗೊಳಿಸುವ ಪ್ರಕೃತಿ, ಜರಿ ಜಲಪಾತಗಳು. ಎಷ್ಟು ಸಾರಿ ಭೇಟಿ ನೀಡಿದರೂ ಮತ್ತೆ ಮತ್ತೆ ಪಯಣಿಸಬೇಕೆಂಬ ಸುಂದರ ತಾಣ ಇದು. ಕರ್ನಾಟಕದ ಮನಮೋಹಕ ಚಾರ್ಮಾಡಿ ಎಂಬ ಸ್ವರ್ಗ. ಈ ಘಾಟಿ ದಾಟಿ ಸಾಗಿದರೆ ಸಿಗುವುದೇ ಮಂಜುನಾಥನ ದಿವ್ಯ ಸಾನ್ನಿಧ್ಯ. ಭಕ್ತಾದಿಗಳ ಪಾಪಗಳ ಮನ್ನಿಸಿ ಪುಣ್ಯವ ಕರುಣಿಸೋ ಶ್ರೀ ಕ್ಷೇತ್ರ ಧರ್ಮಸ್ಥಳ. ನಾವು ಬುಕ್ ಮಾಡಿರೋದು ಸಹ್ಯಾದ್ರಿಯಲ್ಲಿ. ಸೊ ಇವಾಗ ಫಸ್ಟ್ ಸ್ನಾನ ಮಾಡಿ ಚೆಕ್-ಇನ್ ಆಗಿ ಸ್ನಾನ ಮಾಡಿಕೊಂಡು ಹೊರಡ್ತಾ ಇರ್ತೀವಿ ದರ್ಶನಕ್ಕೆ. ಇವಾಗ ಧರ್ಮಸ್ಥಳನ ಚೆಕ್ಔಟ್ ಆಗ್ತಾ ಇದ್ದೀವಿ. ಇಲ್ಲಿಂದ ಕುಕ್ಕೆಯಿಂದ ಬಿಸ್ಲೆಯಿಂದ ವಾಪಸ್ ಬ್ಯಾಂಗ್ಳೂರು. ಇದು ನಮ್ಮ ಪ್ಲ್ಯಾನ್ ಆಗಿರುತ್ತೆ ಇವತ್ತು. ಅಷ್ಟೊಂದೆಲ್ಲೂ ಮಳೆ ಇಲ್ಲ, ಮೋಡ ಅಷ್ಟೇ ಆಗಿದೆ. ನಿನ್ನೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಳೆ ಬಂತು, ಅದು ಬಿಟ್ಟರೆ ಮಳೆ ಇಲ್ಲ. ಸೊ ಹೊರಡೋಣ. ಗಾಡಿ ಐಡ್ಲಿಂಗ್ ಇಟ್ಟಿದ್ದೀನಿ, ಈಗ ಕಾಣಿಸ್ತಾ ಇದೆ. ಇಲ್ಲೇ ಇನ್ನೊಂದು ಗಾಡಿ ಐಡ್ಲಿಂಗ್ ಇದೆ, ಇನ್ನೆರಡು ಗಾಡಿ ಆ ಕಡೆ ಇದ್ದಾವೆ. ಲಗೇಜ್ ಫಿಟ್ಟಾಗಿದೆ. ಹೊರಡೋಣ ಇಲ್ಲಿಂದ ಕುಕ್ಕೆ ಕಡೆಗೆ. ಟಿಫಿನ್ನ ಕುಕ್ಕೆಯಲ್ಲೇ ಮಾಡಿಕೊಂಡು ಹೊರಡ್ತಾ ಇರ್ತೀವಿ. ಸೊ ನಾವು ಸ್ಟೇ ಇದ್ದಿದ್ದು ಸಹ್ಯಾದ್ರಿಯಲ್ಲಿ. ಈ ಪ್ರೀ ಬುಕ್ಕಿಂಗ್ ಮಾಡಬೇಕಾಗಿರುತ್ತೆ ರೂಮ್ನ 15 ಡೇಸ್. ಸಹ್ಯಾದ್ರಿಯಲ್ಲಿ ಸ್ಟೇ ಆಗಿದ್ವಿ. ಆ ಕಡೆ ಹೋದರೆ ಆ ಕಡೆ ರಜತಾದ್ರಿ ಇದೆ, ಈ ಕಡೆ ಸಹ್ಯಾದ್ರಿ ಇದೆ. ಬೇಸಿಕ್ ರೂಮ್ಸು ವಿತ್ ಹಾಟ್ ವಾಟ್ರ್ ಅಷ್ಟೇ. ಆದರೆ ಇದೀ ಕೊಡಲ್ಲ, ಏನೋ ಬೆಡ್ಶೀಟ್ ಎಲ್ಲ ಕೊಡಲ್ಲ. ರಾತ್ರಿ ಚಳಿಯಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಸಹ್ಯಾದ್ರಿಗೆ ಬಂದರೆ ಬೆಡ್ಶೀಟ್ ತೊಗೊಂಬನ್ನಿ. ನಿಮಗೆ ಸೋಪು ಶಾಂಪು ಎಲ್ಲ ಆ ಕಡೆ ಸಿಗ್ತವೆ. ಕಾಫಿ ವಾಟ್ರ್ ಅದೆಲ್ಲ ಅಲ್ಲಿ ಸಿಕ್ಬಿಡುತ್ತೆ. ಎಲ್ಲ ಜನರಲ್ ಐಟಮ್ಸಲ್ಲಿ ಸಿಕ್ಬಿಡುತ್ತೆ. ಇಲ್ಲೇ ಉಡುಪಿ ಆತಿಥ್ಯ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಜಾಸ್ತಿ ಜನಕ್ಕೆ, ಆದರೂ ಹೇಳ್ತಾ ಇದ್ದೀನಿ. ಕುಕ್ಕೆ ರೀಚ್ ಆದ್ವಿ.
ಕುಕ್ಕೆ ಬಿಡ್ತಾ ಇದ್ದೀವಿ. ಕುಕ್ಕೆಯಲ್ಲಿ ದರ್ಶನ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಬಿಡ್ತಾ ಇದ್ದೀವಿ ಕುಕ್ಕೆನ. ಇಲ್ಲಿಂದ ಬಿಸ್ಲೆ ಕಡೆಯಿಂದ ಸಕಲೇಶ್ಪುರದಿಂದ ವಾಪಸ್ ಬೆಂಗಳೂರು. ದರ್ಶನ ಬೇಗ ಆಗೋಯ್ತು, ಕ್ರೌಡ್ ಇರಲಿಲ್ಲ. ಒಂದು 15 ನಿಮಿಷದಲ್ಲಿ ದರ್ಶನ ಮುಗಿದೋಯ್ತು. ಇವಾಗ ನಮ್ಮ ಜರ್ನಿ ಬಿಸ್ಲೆ ಕಡೆಗೆ. ಇಲ್ಲೊಂದು ಟೀ ಕುಡ್ದು ಹೊರಡೋದು ಮತ್ತೆ ಮುಂದೆ. ಮಳೆಗಾಲದಲ್ಲಿ ಮಂಜಿನ ಹೊದಿಕೆ ಹೊದ್ದು ಪ್ರಯಾಣಿಕನನ್ನು ತನ್ನತ್ತ ಸೆಳೆಯುವ ಬಿಸಿಲೆ ಘಾಟಿ. ಕಿರಿದಾದ ರಸ್ತೆಯುದ್ದಕ್ಕೂ ಹಸಿರು ಹೊದ್ದ ರಾಶಿ. ಈ ಬಿಸಿಲಿಯ ಘಾಟಿ ಕಾಯೋ ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಹರಿಯೋ ಜಲಪಾತ. ಇಲ್ಲಿಯ ಮೇನ್ ಅಟ್ರಾಕ್ಷನ್ ಅಂದ್ರೆ ಬಿಸಿಲೆ ಬ್ರಿಡ್ಜ್ ಮತ್ತು ವ್ಯೂ ಪಾಯಿಂಟ್. ಮಾನ್ಸೂನಲ್ಲಿ ಒಂದ್ಸಾರಿ ಆದ್ರೂ ಈ ಜಾಗಕ್ಕೆ ರೈಡ್ ಮಾಡಲೇಬೇಕು. ಜವಾಬ್ದಾರಿಗಳ ಬದಿಗಿಟ್ಟು ಕೊಂಚ ಬಿಡುವು ಮಾಡಿಕೊಂಡು ಪ್ರಕೃತಿ ಸೌಂದರ್ಯ ಬಸವಿದು ನೆನಪುಗಳ ಹೊತ್ತು ಬೇಸರಗಳ ಮರೆತು ಕರ್ನಾಟಕದ ಮನಮೋಹಕ ಪಶ್ಚಿಮ ಘಟ್ಟಗಳ ಕಡೆಗೆ ನನ್ನ ಜರ್ನಿ ಹೀಗಿತ್ತು. ಇನ್ನೊಂದು ಮನಮೋಹಕ ಪಯಣದಲ್ಲಿ ಮತ್ತೆ ಭೇಟಿಯಾಗೋಣ.